ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಕುತೂಹಲಿಗಳೇ, ಮಹಾಭಾರತದ ತಾತ್ವಿಕ ನಿಲುವನ್ನು ಅಧ್ಯಯನ ಮಾಡತಕ್ಕವರೇ, ಈಗಾಗಲೇ ಬಹಳ ಬಾರಿ ಹೇಳಿದಂತೆ ಉದ್ಯೋಗ ಪರ್ವ ಅದು ಕೃಷ್ಣ ಪರ್ವ, ಅದು ಪುರುಷೋತ್ತಮ ಪರ್ವ. ಆ ಇಡೀ ಪರ್ವದಲ್ಲಿ ಶ್ರೀಕೃಷ್ಣ ಹಾಸುಹೊಕ್ಕಾಗಿ ಬಿಟ್ಟಿದ್ದಾನೆ. ಬರೀ ಆ ಪರ್ವದಲ್ಲೇ, ಹಸ್ತಿನಾವತಿಯಲ್ಲೇ, ಆ ರಾಜಧಾನಿಯಲ್ಲೇ, ಆ ಸಭಾಮಂದಿರದಲ್ಲೇ ಅಂದರೆ ಅಲ್ಲ, ನನ್ನ ವ್ಯಾಪ್ತಿ ಇಡೀ ವಿಶ್ವವನ್ನೇ ವ್ಯಾಪಿಸಿರತಕ್ಕಂಥ ಶಕ್ತ ನಾನು ಅನ್ನುವುದನ್ನು ರುಜುವಾತು ಮಾಡಿದ್ದಾನೆ. ಈಗ ಯಾವಾಗ ದುರ್ಯೋಧನ ಕೃಷ್ಣ ಸೂಚಿಸಿದ ಸಂಧಿಯನ್ನು ತಿರಸ್ಕರಿಸಿದನೋ, ಇನ್ನೂ ತನ್ನ ಅಂತಿಮ ನಿರ್ಣಯವನ್ನು ಹೇಳಲಿಲ್ಲ, ಇದೀಗ ಹೇಳಲಿದ್ದಾನೆ. ಆದರೆ ಇಲ್ಲಿ ತನಕ ಮಾತಾಡೋದು ಹಾಗೇನೆ, ನಾನು ಸಂಧಿಗೆ ಒಪ್ಕೊಳ್ಳೋದಿಲ್ಲ, ಪಾಂಡವರು ಕ್ಷತ್ರಿಯರು, ಅವರಿಗೆ ಭೂಮಿ ಬೇಕಾದರೆ ಯುದ್ಧ ಮಾಡಿ ಗೆಲ್ಲಬೇಕು, ಈ ರೀತಿಯ ಮಾತನ್ನು ಆಡ್ತಾ ಇದ್ದಾನೆ. ಕೊನೆಗೆ ಸಾತ್ವಿಕೆ ಬಂದು ಕೃಷ್ಣನ ಕಿವಿಯಲ್ಲಿ ಹೇಳಿದ, ದುರ್ಯೋಧನ ಇತ್ಯಾದಿಗಳು ನಿನ್ನನ್ನು ಕಟ್ಟಾಕಬೇಕು ಅಂತಿದ್ದಾರಪ್ಪ ಅಂತ. ಆದ್ದರಿಂದ ನಾನು ನನ್ನ ಸೈನ್ಯವನ್ನೆಲ್ಲ ಜಮಾವಣೆ ಮಾಡಿದ್ದೇನೆ, ಬಾ ಹೋಗೋಣ, ಸುಮ್ಮನೆ ಯಾಕೆ ಘರ್ಷಣೆ, ಸಾಕು ರಾಯಭಾರ ಮಾಡಿದ್ದೇನೆ ಹೇಳಬೇಕಾದ್ದು ಹೇಳಿದೀಯ, ಇನ್ನು ಕಟ್ಟಾಕ್ಸ್ಕೊಳ್ಳೋದು ಯಾಕೆ, ತನ್ಮೂಲಕ ಯುದ್ಧಗಳು ಯಾಕೆ ಆಗಬೇಕು, ನಾವು ಆಸ್ಥಾನದೊಳಗೆ ಬರಬೇಕಾಗತ್ತೆ, ಘರ್ಷಣೆ ಶುರುವಾಗುತ್ತೆ, ಬಾ ಸಾಕು ಹೋಗೋಣ ಅನ್ನುವಂತೆ ಕೃಷ್ಣನ ಕಿವಿಯಲ್ಲಿ ಸಾತ್ವಿಕೆ ಉಸುರಿದ್ದಾನೆ. ಅದನ್ನು ಕೇಳಿ ನಸುನಕ್ಕ ಕೃಷ್ಣ ಮೈ ಕೊಡವಿದ್ದಂತೆ. ಕೋಟಿ ಸೂರ್ಯರು ಆತನ ದೇಹದಿಂದ ಹೊರಗೆ ಬಂದಂತೆ ದೈದೀಪ್ಯಮಾನವಾಗಿ ಬಿಟ್ಟ, ಭೂಮಿ ಆಕಾಶಗಳನ್ನು ವಿಸ್ತರಿಸಿ ಪ್ರಸರಿಸಿಬಿಟ್ಟ. ಅದರ ವೈಭವವನ್ನೆಲ್ಲ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಆತನ ದರ್ಶನ ಎಲ್ಲರನ್ನೂ ಪುಲಕಿತರನ್ನಾಗಿ ಮಾಡಿಸ್ತು. ಧೃತರಾಷ್ಟ್ರನಿಗೂ ನೇತ್ರದಾನವನ್ನು ಮಾಡಿದ. ಅವನೂ ಕಂಡ. ನಿನ್ನಂಥ ದಿವ್ಯಮೂರ್ತಿಯನ್ನು ಕಂಡ ಮೇಲೆ ಉಳಿದ ಈ ಬರಡು ಬದುಕನ್ನು ನೋಡುವುದು ಬೇಡ ಅಂತ ಹೇಳಿ ತನ್ನ ಕಣ್ಣುಗಳನ್ನು ತಾನು ಮುಚ್ಚಿಕೊಂಡ ಧೃತರಾಷ್ಟ್ರ. ಗಾಂಧಾರಿ ಸಾಷ್ಟಾಂಗ ಮಾಡಿ ಕೇಳಿದ್ಲು, ಸ್ವಾಮಿ, ನನ್ನ ಮಕ್ಕಳ ವಿಷಯದಲ್ಲಿ ನಿನ್ನ ಕರುಣೆ ಇರಲಿ, ನೀನು ಸಮಚಿತ್ತವಾಗಿ ಎಲ್ಲರನ್ನೂ ನೋಡು. ಭಾನುಮತಿ ಬಿದ್ದು ಹೊರಳಾಡಿ ಕೇಳಿಬಿಟ್ಲು, ನೀನು ಆಡಿಸಿದಂತೆ ಆಡತಕ್ಕಂಥವರಪ್ಪ ನಾವು, ನಮಗೆ ಸ್ವತಂತ್ರ ಅನ್ನೋದಿಲ್ಲ, ನೀನು ಊಹಿಸಿದಂತೆ ನಾವೆಲ್ಲ ಚಲಿಸುತ್ತೇವೆ, ಅದರಿಂದ ನನ್ನ ಗಂಡನ ಮೇಲೆ ನಿನ್ನ ಕರುಣೆ ಇರಲಿ ಇತ್ಯಾದಿ ಇತ್ಯಾದಿ ಎಲ್ಲರೂ ಪ್ರಾರ್ಥನೆ ಮಾಡಿದರು. ಆದರೆ ಕೃಷ್ಣನ ವಿಶ್ವರೂಪವನ್ನು ದುರ್ಯೋಧನನೊಬ್ಬ ನೋಡಲಿಲ್ಲ, ಅವನೊಬ್ಬನಿಗೆ ಕಾಣಿಸಲಿಲ್ಲ. ಅವನು ಸಾಧಾರಣವಾದ ಕೃಷ್ಣನನ್ನೇ ನೋಡ್ತಾ ಇದ್ದಾನೆ, ಕಟ್ರಿ ಕೃಷ್ಣನ್ನ. ಆದರೆ ಸಮಸ್ಯೆಯಾಗಿದ್ದು ಕೃಷ್ಣನನ್ನು ಕಟ್ಟ ಬಂದವರ ದುಸ್ಥಿತಿ. ಅಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಕೃಷ್ಣನನ್ನು ಕಟ್ಟಿ ಹಾಕಲಿಕ್ಕೆ 4 ಕಡೆಗಳಿಂದಲೂ ಬಂದುಬಿಟ್ಟಿದ್ದಾರೆ. ಹಗ್ಗಗಳನ್ನು ಹಿಡ್ಕೊಂಡು ಅವನು ಕೈ ಕಟ್ಟಬೇಕು ಅಂತ. ಆದರೆ ಅವರಿಗೆಲ್ಲ ದಿಗ್ಭ್ರಮೆ ಆಗಿದ್ದೇನು ಅಂದರೆ,
ಆ ಕೃಷ್ಣ ಅಲ್ಲಿ ಕಾಣಿಸ್ತಾ ಇಲ್ಲೇ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದ್ದಾನೆ, ಅಲ್ಲಿ ಕಾಣಿಸ್ತಾ ಇದ್ದಾನೆ, ಎಲ್ಲರಲ್ಲೂ ಕಾಣಿಸ್ತಾ ಇದ್ದಾನೆ. ಒಳಗೆ ಹೊಳೆವನು, ಬಾಹ್ಯದಲ್ಲಿ ಪ್ರಜ್ವಲಿಸುವನು. ಬಹಳ ದೊಡ್ಡ ತತ್ವವನ್ನು ಹೇಳ್ತಾ ಇದ್ದಾನೆ ಕುಮಾರವ್ಯಾಸ. ತಾನು ಅಲ್ಲದೆ ಅನ್ಯರ ಬಳಕೆ ಬೇರೆಂದು ಇಲ್ಲದಂತಿರೆ ತೋರಿ. ಬೇರಿಲ್ಲ ಕಣಯ್ಯ, ಸರ್ವವ್ಯಾಪಿಯಾಗಿರತಕ್ಕಂಥವನು ನಾನೊಬ್ಬನೇ. ಬೇರೊಂದು ಇಲ್ಲದಂತಿರೆ ತೋರಿ ಮೆರೆವನು. ನಾನೊಬ್ಬನೇ ಎಲ್ಲೆಲ್ಲಿಯೂ ವಿಸ್ತರಿಸಿದ್ದೇನೆ, ಎಲ್ಲರಲ್ಲಿಯೂ ಇರುವವನು ನಾನೊಬ್ಬನೇ, ನನ್ನನ್ನು ಬಿಟ್ಟು ಬೇರೊಂದು ಇಲ್ಲ ಅನ್ನತಕ್ಕಂಥ ಅದ್ವೈತ ಸ್ಥಿತಿಯನ್ನು, ಅದ್ವೈತ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂಥವು ಒಂದೇ ಬ್ರಹ್ಮನ್, ಏಕಂ. ಅದನ್ನು ಹೇಳುವಂತೆ ಶ್ರೀಕೃಷ್ಣ ಕಾಣಿಸ್ತಾ ಇದ್ದಾನೆ. ಒಳಗೆ ಹೊಳೆವನು, ತಾನಲ್ಲದನ್ಯರು ಇಲ್ಲ, ತಾನಲ್ಲದನ್ಯರು ಬೇರೊಂದಿಲ್ಲದಂತಿರೆ ತೋರಿ ಬೆಳಗುವನು. ಈಗ ಪ್ರಶ್ನೆ, ಆ ಕೃಷ್ಣನ್ ಹೇಗೆ ಹಿಡಿಯೋದು? ಒಳಗೆ ಬಿಗಿವೆವೋ, ಹೊರಗೆ ಕೃಷ್ಣನ ಸಿಲುಕಿಸುವೆವೋ ತಿಳಿಯೇ. ಎಲ್ಲರೂ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇಲ್ಲಿ ಕಟ್ಟಾಕೋಣವೆ, ಅಲ್ಲಿ ಕಟ್ಟಾಕೋಣವೆ, ಅಲ್ಲಿ ಕಟ್ಟಾಕೋಣವೆ, ಎಲ್ಲಿ ಕಟ್ಟಾಕೋಣ? ಒಳಗೆ ಬಿಗಿವೆವೋ, ಹೊರಗೆ ಕೃಷ್ಣನ ಸಿಲುಕಿಸುವೆವೋ ತಿಳಿಯೇ. ಕೃಷ್ಣರು ಹಲವರಿರೆ ಆರಾರ ಕಟ್ಟುವವೆಂದರಾಖಳರು. ದುರ್ಯೋಧನ ಕಡೆಗೆ ನೋಡಿ ಕೇಳ್ತಾ ಇದ್ದಾರೆ, ಅವ್ರು ಅಂದ್ಕೊಳ್ತಾ ಇದ್ದಾರೆ, ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ, ಯಾರನ್ನ ಕಟ್ಟೋದಪ್ಪ, ಯಾರನ್ನು ಹಿಡಿಯೋದು? ಎಲ್ಲ ಕಡೆ ಕೃಷ್ಣ ಇದ್ದಾನಲ್ಲ, ಸರ್ವಾಂತರ್ಯಾಮಿಯಾಗಿ ಬಿಟ್ಟಿದ್ದಾನೆ, ಸರ್ವವ್ಯಾಪ್ತನಾಗಿ ಬಿಟ್ಟಿದ್ದಾನೆ, ಅಣೋರಣೀಯದಲ್ಲೆಲ್ಲ ಇದ್ದಾನೆ. ಈತನನ್ನು ಹಿಡಿಯುವುದು ಹೇಗೆ? ಇದನ್ನೆಲ್ಲ ದುರ್ಯೋಧನ ನೋಡಿದ, ಅವರ ಅವಸ್ಥೆಯನ್ನು ನೋಡಿದ. ವಿಶ್ವರೂಪ ದರ್ಶನವಾಗದೇ ಇದ್ದರೂ ಎಲ್ಲೆಲ್ಲೂ ಕೃಷ್ಣ ಇರೋದು ದುರ್ಯೋಧನನ ಕಣ್ಣಿಗೂ ಕಾಣಿಸ್ತಾ ಇದೆ. ಅಪ್ಪ ನಮಸ್ಕಾರ ಮಾಡಿದ್ದಾನೆ, ಒದ್ದಾಡ್ತಾ ಇದ್ದಾನೆ, ಅಮ್ಮ ಒದ್ದಾಡ್ತಾ ಇದ್ದಾಳೆ, ಹೆಂಡತಿ ಸಂಕಟ ಪಡ್ತಾ ಇದ್ದಾಳೆ. ನೋಡಿ ಅಪ್ಪನಿಗೆ ಹೇಳಿದ, ಅಪ್ಪ ಯಾಕೆ ಹೆದರ್ಕೊಳ್ತಾ ಇದೆಯಾ ಕೃಷ್ಣನನ್ನು ನೋಡಿ? ಅವನು ದೊಡ್ಡ ಮಾಯಾವಿ ಅವನು. ನಾನು ನಿಜವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮಗೆ ಇನ್ನು ಮುಂದೆ ದುರ್ಯೋಧನ ಮಾತಾಡತಕ್ಕಂಥ ಮಾತುಗಳು ಬಹಳ ಜ್ಞಾನಿಯೊಬ್ಬನು ಮಾತಾಡಿದಂತೆ ಕಾಣುತ್ತೆ, ತಾತ್ವಿಕ ದರ್ಶನವನ್ನು ಕಂಡಂಥ ಋಷಿಯ ಮಾತುಗಳಂತೆ ಕಾಣುತ್ತೆ, ಉಪನಿಷದ್ ವಾಕ್ಯದಂತೆ ಕಾಣುತ್ತೆ. ಅಪ್ಪ ನಾನು ಹೇಳ್ತಾ ಇದ್ದೇನೆ, ಆ ಕೃಷ್ಣನ ಹೃದಯದಲ್ಲಿ ನಿಜವಾಗಿಯೂ ಸಂಧಿ ಬೇಕು ಅಂತ ಇದೆಯಾ ಕೇಳು. ಆತನ ಉದ್ದೇಶವೇ ಭೂಭಾರವನ್ನು ಕಡಿಮೆ ಮಾಡುವುದು. ನಮ್ಮಿಬ್ಬರ ಮಧ್ಯದಲ್ಲಿ ವೈರವನ್ನು ವೃದ್ಧಿ ಮಾಡಿ ಯುದ್ಧವನ್ನು ನಡೆಸಿ ಅನೇಕ ಪ್ರಾಣ ಸಂಹಾರವನ್ನು ಮಾಡುವುದೇ ಆತನ ಉದ್ದೇಶ. ನಾವು ಸುಮ್ಮನೆ ಅಂದ್ಕೊಳ್ತಾ ಇದ್ದೀವಿ, ನಾವು ಕಿತ್ತಾಡ್ತೀವಿ, ನಾವು ಹೊಡೆದಾಡ್ತೀವಿ, ನಾವು ಬಡಿದಾಡ್ತೀವಿ, ನಾವು ಸಾಯ್ತೀವಿ, ನಾವು ಸಾಯಿಸ್ತೀವಿ, ಹೀಗೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಎಲ್ಲ ಸುಳ್ಳು. ಸೂತ್ರದ ಬೊಂಬೆಯ ಆಟದಲ್ಲಿ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ? ಒಂದು ಬೊಂಬೆ ಇನ್ನೊಂದು ಬೊಂಬೆ ಹೊಡೆಯುತ್ತೆ ಅನ್ನೋ ಹಾಗೆ ಕಾಣುತ್ತೆ, ಅದು ಸುಳ್ಳು. ಆ ಸೂತ್ರದ ಬೊಂಬೆಯ ಸೂತ್ರಗಳ ಮೇಲೆ ಇರುತ್ತೆ. ಆ ಸೂತ್ರಗಳನ್ನು ಸೂತ್ರಧಾರ ಹಿಡ್ಕೊಂಡಿರ್ತಾನೆ, ಅವನು ಆಡಿಸ್ತಾನೆ, ಇವು ಕಿತ್ತಾಡುತ್ತವೆ. ನಮ್ಮ ಕಣ್ಣಿಗೆ ನಾವೇ ಕಿತ್ತಾಡ್ತಿದ್ದೀವಿ ಅಂತ, ಅದೆಲ್ಲ ಸುಳ್ಳದು. ಸೂತ್ರಧಾರಿಯಾಗಿರತಕ್ಕಂಥವನು ಶ್ರೀಕೃಷ್ಣ. ಅವನು ಎಂಥ ಮಹಾತ್ಮ ಅನ್ನತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಮಹಾಶಯ ಸಂಗಿಯೆನಿಸನು ಜಗವ ಹುಟ್ಟಿಸಿ, ನುಂಗಿದೊಡೆ ನಿಷ್ಕರುಣಿಯೆನಿಸನು ಅಂಗರಕ್ಷಯ ಮಾಡಿ ಮೋಹಿತನಲ್ಲ ಮೂಜಗಕ್ಕೆ. ಜಂಗಮಸ್ಥಾವರಕ್ಕೆ ಚೈತನ್ಯಾಂಗರಕ್ಷನು ಘನಕ್ಕೆ ಘನ ಅಣುವಿಂಗೆ ತಾನಣುವೆಂಬ ಪರತರ ವಸ್ತು ತಾನೀತ. ಬಹಳ ದೊಡ್ಡ
ಬಹಳ ದೊಡ್ಡ ತತ್ವ ಇದು. ಸರಿಸುಮಾರು ಯಮಧರ್ಮರಾಯನ ಬಾಯಿನಲ್ಲಿ ಬಂದಂಥ ಮಾತುಗಳನ್ನು ದುರ್ಯೋಧನ ಹೇಳ್ತಾ ಇದ್ದಾನೆ. ಸಂಗಿಯೆನಿಸನು ಯಗವ ಹುಟ್ಟಿಸಿ. ಈ ಕೃಷ್ಣನ ಅಂತಃಶಕ್ತಿ ಏನು ಅಂದರೆ ಇಡೀ ಸೃಷ್ಟಿಯನ್ನು ಮಾಡಿರತಕ್ಕವನೇ ಆತ. ಆದರೂ ಅದರ ಜೊತೆಗೆ ಯಾವುದೇ ನಂಟಿಟ್ಕೊಂಡಿಲ್ಲ ಆತ. ಸಂಗಿ ಎನಿಸನು ಜಗವ ಹುಟ್ಟಿಸಿ. ಕೊನೆಗೆ ಈ ಜಗತ್ತನ್ನು ನುಂಗುವವನು ಯಾರು, ಸಂಹಾರ ಮಾಡುವವನು ಯಾರು, ಮರ್ದನ ಮಾಡುವವನು, ಪ್ರಳಯವನ್ನು ಉಂಟು ಮಾಡುವವನು ಯಾರು? ಆತ್ಮೆ. ನುಂಗಿದೊಡೆ ನಿಸ್ಸಂಗಿ ಎನಿಸರು. ಹುಟ್ಟಿಸಿದ ಪ್ರಕೃತಿಯನ್ನೇ ನಿರ್ನಾಮ ಮಾಡಿಬಿಡ್ತಾನೆ. ನಿಷ್ಕರುಣಿ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಮತ್ತೆ ಸೃಷ್ಟಿಯನ್ನು ಮಾಡುತ್ತಾನೆ. ಹುಟ್ಟಿಸಿದಾತನೂ ಆತನೇ, ಸಾಯಿಸುವಾತನೂ ಆತನೇ. ಅಂಗರಕ್ಷಯ ಮಾಡಿ ಮೋಹಿತನಲ್ಲಮೂ ಜಗಕ್ಕೆ. ನಾವು ಯಾರನ್ನಾದರೂ ಪೋಷಣೆ ಮಾಡಿದರೆ, ನಮಗೆ ಯಾರಾದರೂ ಸಖರಿದ್ದರೆ, ನಾವು ಯಾರನ್ನಾದರೂ ಅಂಟಿಕೊಂಡರೆ, ಹಚ್ಚಿಕೊಂಡರೆ, ಪ್ರೀತಿಸಿದರೆ ಮೋಹಿತರಾಗಿ ಬಿಡುತ್ತೇವೆ. ಮೋಹ ನಮ್ಮನ್ನು ಆವರಿಸಿಕೊಂಡು ಬಿಡುತ್ತದೆ. ನಂದು 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 ಅಂತ ಹೇಳಿ ಒದ್ದಾಡ್ತೀವಿ ಸಿಕ್ಕಾಕೊಂಡು. ಶ್ರೀಕೃಷ್ಣ ಹಾಗಲ್ಲ. ಅಂಗರಕ್ಷಯ ಮಾಡಿ ಎಲ್ಲ ಸೃಷ್ಟಿಯನ್ನು ಪಾಲನೆ ಮಾಡ್ತಾ ಮೋಹಿತನಲ್ಲಮೂ ಜಗಕ್ಕೆ. ಈ ಮೂರೂ ಲೋಕಗಳಿಗೆ ಆತ ಅಂಟಿಕೊಂಡಿಲ್ಲ. ಜಂಗಮಸ್ಥಾವರಕ್ಕೆ ಚೈತನ್ಯಾಂಗರಕ್ಷಣೋ. ಬರೀ ನಾವಿಲ್ಲಿ ನೋಡ್ತಾ ಇರೋದಷ್ಟೇ ಅಲ್ಲ, ಇಡೀ ಪ್ರಪಂಚದ ಪ್ರಾಣಿ ಕೋಟಿ, ಇಡೀ ವಿಶ್ವದಲ್ಲಿ ಇರತಕ್ಕಂಥ ಸ್ಥಾವರಗಳು, ಜಂಗಮ ಸ್ಥಾವರಕ್ಕೆ ಚಲನೆ ಮಾಡ್ತಾ ಇರತಕ್ಕಂಥದ್ದು, ಅಚಲವಾಗಿರತಕ್ಕಂಥದ್ದು. ಅದು ಬೆಟ್ಟ ಆಗಿರಬಹುದು, ಮರ ಆಗಿರಬಹುದು, ಗುಡ್ಡ ಆಗಿರಬಹುದು, ಏನೂ ಆಗಿರಬಹುದು. ಜಂಗಮಸ್ಥಾವರಕ್ಕೆ ಚೈತನ್ಯಾಂಗರಕ್ಷಣು. ಅದೆಲ್ಲ ಬದುಕಿರೋದಕ್ಕೆ, ಅದೆಲ್ಲ ಜೀವಿಸಿರೋದಕ್ಕೆ, ಅದಕ್ಕೆಲ್ಲ ಪ್ರಾಣಶಕ್ತಿಯನ್ನು ತುಂಬತಕ್ಕಂಥವನು ಇದ್ದ. ಚೈತನ್ಯಾಂಗರಕ್ಷಣು. ಘನಕ್ಕೆ ಘನ ಅಣುವಿಂಗೆ ತಾನಣುವೆಂಬ ಪರತರ ವಸ್ತು ತಾನಿತ. ಅದ್ಭುತವಾದಂಥ ಯಮಧರ್ಮರಾಯನ ಮಾತದು. ಯಮಧರ್ಮರಾಯ ನಚಿಕೇತನಿಗೆ ಓಂಕಾರವನ್ನು ಉಪದೇಶ ಮಾಡಿ, ಆ ಓಂಕಾರ ಶಕ್ತಿ ಎನ್ನುವುದು ಏನು, ಆ ಓಂಕಾರಕ್ಕೆ ಆಕಾರವನ್ನು ಕೊಟ್ಟರೆ ಅದು ಯಾವುದು, ಅದು ಎಂತಹ ಪರಬ್ರಹ್ಮ ವಸ್ತು ಅನ್ನುವುದನ್ನು ಚಿಂತನೆ ಮಾಡ್ತಾನೆ ಯಮಧರ್ಮರಾಯ. ಹಾಗೆ ಚಿಂತನೆ ಮಾಡ್ತಾ ಹನ್ಯಮಾನೇ ಯಮಧರ್ಮರಾಯ ಹೇಳ್ತಾನೆ, ಇದು ಸದಾ ಶಾಶ್ವತವಾಗಿರತಕ್ಕಂಥದ್ದು. ಹನ್ಯಮಾನೇ ಶರೀರೇ ನ ಹನ್ಯತೆ ಹನ್ಯಮಾನೇ ಶರೀರೇ. ಶರೀರೆ, ಈ ಶರೀರಗಳು ಹನ್ಯತೆ, ಸತ್ತು ಹೋಗ್ತಾ ಇದ್ರು, ನಾಶವಾಗ್ತಾ ಇದ್ರು. ಆ ಪರತರ ವಸ್ತು ಮಾತ್ರ ಶಾಶ್ವತವಾಗಿರುತ್ತದೆ. ನ ಹನ್ಯತೆ, ಅದು ಸಾಯುವುದಿಲ್ಲ. ಅದು ಎಂಥದ್ದಪ್ಪ ಅಂದರೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣೋರಣೀಯಾನ್, ಅಣುವಿನಲ್ಲಿ ಅಣುವಾಗಿರುತ್ತದೆ. ಮಹತೋ ಮಹೀಯಾನ್, ಬೃಹತ್ತಾಗಿದ್ದರೆ ಅದಕ್ಕಿಂತ ದೊಡ್ಡದಾಗಿರುತ್ತೆ. ಅದು ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು, ಬೃಹತ್ತಿನಲ್ಲಿ ಬೃಹತ್ತಾಗಿರತಕ್ಕಂಥದ್ದು ಅಂತ ಯಮಧರ್ಮರಾಯ ನಚಿಕೇತನಿಗೆ ವರ್ಣನೆ ಮಾಡ್ತಾನೆ. ಆತ್ಮತತ್ವವನ್ನು, ಪರಾತ್ಪರ ತತ್ವವನ್ನು ಕುರಿತು ಅದೇ ಮಾತುಗಳನ್ನು ದುರ್ಯೋಧನ ಹೇಳ್ತಾನೆ. ಘನಕ್ಕೆ ಘನ ಅಣುವಿಂಗೆ ತಾನಣುವೆಂಬ ಪರತರ ವಸ್ತು ತಾನೀತ. ಎಂತಹ ಪರಮಾತ್ಮ, ಎಂತಹ ಪರಾತ್ಪರ ಶಕ್ತಿ, ಎಂತಹ ಪರಬ್ರಹ್ಮಸ್ವರೂಪ ಈ ಶ್ರೀಕೃಷ್ಣ ಅಂದರೆ, ಘನಕ್ಕೆ ಘನ, ಮಹತ್ತಿಗೆ ಮಹತ್ತು, ಬೃಹತ್ತಿಗೆ ಬೃಹತ್ತು, ವಿಶ್ವವ್ಯಾಪಿಯಾಗಿರತಕ್ಕಂಥದ್ದು.
ಇಡೀ ವಿಶ್ವವನ್ನೆಲ್ಲ ವ್ಯಾಪಿಸಿರತಕ್ಕಂಥ ಅದೇ ಶಕ್ತಿ ಅಣುವಿಂಗೆ ತಾನಣು. ಒಂದು ಜೀವಿಯ ದೇಹದ ಒಳಗಿರುತ್ತೆ. ಜೀವಿ ಏನು, ಒಂದು ಜೀವಕೋಶದ ಒಳಗೂ ಈತನೇ ಇರ್ತಾನೆ. ಅಣುವಿಂಗೆ ತಾನಣು ಎಂಬ ಪರತರ ವಸ್ತು ತಾನೀತ. ಈತನ ಶಕ್ತಿ ಎಂಥದ್ದು ಅಂತ ನಿಮಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಆದರೆ ನಿಮ್ಮಲ್ಲಿ ಇದ್ದೂ ಉಂಟು ಮಾಡತಕ್ಕಂಥ ಭಾವಗಳು ಬೇರೆ, ನನ್ನಲ್ಲಿದ್ದು ಉಂಟು ಮಾಡತಕ್ಕಂಥ ಭಾವಗಳು ಬೇರೆ. ಎನ್ನ ಹೃದಯದೊಳಿದ್ದು ಮುರಿಯುವನು ಗನ್ನದಲ್ಲಿ ಸಂಧಿಯನು, ರಿಪುಗಳೊಳಿನ್ನು ತನ್ನವರೊಳಿರ್ದ ಮುರಿವನೀತರನ. ಎನ್ನ ಹೃದಯದೊಳಿರ್ದು ಮುರಿಯುವನು ಗನ್ನದಲ್ಲಿ ಸಂಧಿಯನು. ನನ್ನ ಹೃದಯದಲ್ಲಿದ್ದು ನನ್ನಲ್ಲಿ ಒಂದು ಆಲೋಚನೆಯನ್ನು ಹುಟ್ಟಿಸ್ತಾನೆ. ಸಂಧಿ ಮಾಡ್ಕೋಬೇಡ, ಸಂಧಿ ಮಾಡ್ಕೋಬೇಡ, ಸಂಧಿ ಮಾಡ್ಕೋಬೇಡ. ಎನ್ನ ಹೃದಯದೊಳು ಇರ್ದು ಗನ್ನದಲ್ಲಿ ಸಂಧಿಯನು ಮುರಿವನು. ರಿಪುಗಳೊಳು, ವಿರೋಧಿಗಳಲ್ಲಿ, ಪಾಂಡವರಲ್ಲಿ, ರಿಪುಗಳೊಳು ಇನ್ನು ತನ್ನವರೊಳಗೆ, ಬರೀ ಪಾಂಡವರಲ್ಲಷ್ಟೇ ಅಲ್ಲ, ನನ್ನವರಲ್ಲಿ, ಭೀಷ್ಮಾಚಾರ್ಯರಲ್ಲಿ, ದ್ರೋಣಾಚಾರ್ಯರಲ್ಲಿ, ಕೃಪರಲ್ಲಿ, ಅಶ್ವತ್ಥಾಮ, ಎಲ್ಲರಲ್ಲೂ, ನಮ್ಮ ಅಪ್ಪನಲ್ಲೇ ರಿಪುಗಳೊಳು ಇನ್ನೂ ತನ್ನವರೊಳಿರ್ದು ನುಡಿಯುವ ನೀಹದನ. ಈ ರೀತಿ ಹೇಳಿಸ್ತಾನೆ. ಏನಂತ? ಸಂಧಿ ಮಾಡ್ಕೋ, ಸಂಧಿ ಮಾಡ್ಕೋ, ಸಂಧಿ ಮಾಡ್ಕೋ ಅಂತ ಹೇಳ್ತಾನೆ. ಸಂಧಿ ಮಾಡ್ಕೋಬೇಡ ಅಂತ ಒಂದು ಕಡೆ ಹೇಳ್ತಾನೆ, ಸಂಧಿ ಮಾಡ್ಕೋ ಅಂತ ಒಂದು ಕಡೆ ಹೇಳ್ತಾನೆ. ಭಿನ್ನನಂತಿರೆ ತೋರಿ ಭಿನ್ನ ಭಿನ್ನನೆನಿಸಿಯೇ ಮೆರೆವ ತಿಳಿಯಲ ಭಿನ್ನನೈ. ಬಹಳ ಸುಂದರವಾಗಿ ಮಾತಾಡ್ತಾನೆ ದುರ್ಯೋಧನ. ಭಿನ್ನನಂತಿರೆ ತೋರಿ, ಇಷ್ಟು ಜನ ಸಂಧಿ ಮಾಡ್ಕೋಬೇಡ ಅಂತ ನಾನು ಹೇಳಿದರೆ ಇಷ್ಟೂ ಜನ ಸಂಧಿ ಮಾಡ್ಕೋ, ಸಂಧಿ ಮಾಡ್ಕೋ, ಸಂಧಿ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಭಿನ್ನನಂತಿರೆ ತೋರಿ, ನಾನು ಹೇಳ್ತಾ ಇರೋದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ತದ್ವಿರುದ್ಧವಾದ ಭಾವವನ್ನು ಪ್ರಕಟಿಸಿ, ಭಿನ್ನನೆನಿಸಿಯೇ ಮೆರೆವ. ಅವನು ನಿಜವಾಗ್ಲೂ ಭಿನ್ನವೋ, ಅವು ಇಬ್ಬರು ಬೇರೇನೋ ಅಥವಾ ಒಂದೇನೋ ಅಂತ ಗೊಂದಲವನ್ನು ಉಂಟು ಮಾಡಿಬಿಡ್ತಾನೆ. ಆದರೆ ನನಗೆ ಅವನು ಗುಟ್ಟು ಗೊತ್ತಿದೆ, ತಿಳಿಯಲ ಭಿನ್ನನೈ. ಆದರೆ ನಿಜವಾಗಲೂ ಯೋಚನೆ ಮಾಡಿದರೆ ಅವನು ಒಂದೇ, ಅವನು ಎರಡಲ್ಲ. ತಿಳಿಯಲ ಭಿನ್ನನೈ ಮುರವೈರಿ. ನಾವಿನ್ನು ಅಂಜಲೇಕೆಂದ? ಯಾವ ಎರಡೂ ಅವನೇ ಹೇಳ್ತಾ ಇರಬೇಕಾಗಿದ್ದರೆ, ಅತ್ತ ಸಂಧಿಯನ್ನು ಮಾಡಿಕೋ ಅಂತ, ಇತ್ತ ಸಂಧಿಯನ್ನು ಮಾಡಬೇಡ ಅಂತ ಎರಡೂ ಆತನೇ ಹೇಳ್ತಾ ಇರಬೇಕಾಗಿದ್ದರೆ, ಎರಡೂ ತದ್ವಿರುದ್ಧ ಭಾವವು ಆತನೇ ಆಗಿರ್ಬೇಕಾದ್ರೆ ನಾನು ಯಾಕೆ ಒದ್ದಾಡಬೇಕು? ಆದ್ದರಿಂದ ನಾನು ಬಹಳ ನಿಶ್ಚಲವಾಗಿದ್ದೇನೆ. ನಾನು ಮಹಾ ಸುಸ್ಥಿತಿಯಲ್ಲಿ ಖಚಿತವಾಗಿ ಇದ್ದೇನೆ. ಕೊನೆಯ ಮಾತಾಗಿ ಇದೊಂದನ್ನು ಹೇಳ್ತಾ ಇದ್ದೀನಿ ಕಣಯ್ಯ ಕೃಷ್ಣ, ಕೇಳಿಸ್ಕೊಳ್ಳಿ. ಇಡೀ ಸಭೆ ಕೇಳಿಸಿಕೊಳ್ಳಿ ನನ್ನ ಮಾತನ್ನು. ಇದು ನನ್ನ ನಿರ್ಣಯ. ನಾನು 4 ಅಂಶಗಳನ್ನು ಹೇಳ್ತೀನಿ. ಮಣಿದು ಬದುಕುವನಲ್ಲ, ಹಗೆಯಲಿ ಸೆಣೆಸಿ ಬಿಡುವವನಲ್ಲ, ದಿಟ ಧಾರುಣಿಯ ಸಿರಿಯಲಿ ಅಳುಪುವವನಲ್ಲ, ಅಳುಕಿಲ್ಲ ಕಾಯದಲ್ಲಿ. 4 ಅಂಶಗಳು. ನಾನು 4 ಶಪಥಗಳನ್ನು ಮಾಡುತ್ತಿದ್ದೇನೆ. ನಾನು 4 ನಿಜಗಳನ್ನು ಹೇಳುತ್ತಿದ್ದೇನೆ. ಇದೇ ನನ್ನ ಪ್ರತಿಜ್ಞೆ. ಮಣಿದು ಬದುಕುವನಲ್ಲ, ಮೊದಲನೆಯದು. ನಾನು ಯಾವುದೇ ಕಾರಣದಿಂದ ಯಾವುದೇ ಸಂದರ್ಭದಲ್ಲಿ ತಲೆಯನ್ನು ತಗ್ಗಿಸಿ ಬದುಕುವುದಿಲ್ಲ. ಮಣಿದು ಬದುಕುವನಲ್ಲ. ಎರಡನೇದು, ಹಗೆಯಲಿ ಸೆಣೆಸಿ ಬಿಡುವವನಲ್ಲ. ಶತ್ರುವಿನ ಜೊತೆಗೆ ಯುದ್ಧವನ್ನು ಮಾಡ್ತಾ ಹಿಂಜರಿಯಲ್ಲ. ಸೆಣೆಸಿ ಬಿಡುವವನಲ್ಲ. ಯುದ್ಧವನ್ನು ಶುರು ಮಾಡಿದ್ದೇನೆ, ಮುಕ್ತಾಯ ಆಗಬೇಕ್ರಿ, ಇಲ್ಲ ಅವನು ಅಥವಾ ನಾನು. ಹಗೆಯಲಿ ಸೆಣೆಸಿ ಬಿಡುವವನಲ್ಲ. ಮೂರನೇದು, ಬಹಳ ಜನ ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಜನ ನಾನು ಭೂಮಿಗಾಗಿ ಒದ್ದಾಡ್ತಾ ಇದ್ದೇನೆ ಅಂದ್ಕೊಂಡಿದ್ದಾರೆ. ಬಹಳ ಜನ ಈ ಸಿರಿ ಸಂಪತ್ತುಗಳಾಗಿ ಒದ್ದಾಡ್ತಾ ಇದ್ದೀನಿ.
ಅದಕ್ಕಾಗಿ ಯುದ್ಧ ಮಾಡ್ತಾ ಇದ್ದೀನಿ ಅಂತ. ಅದಲ್ಲ. ಮೇಲಿನ 2 ಕಾರಣಗಳನ್ನು ಕೊಟ್ಟಾಗಿಬಿಟ್ಟಿದೆ ಆಗಲೇ ನಾನು. ಮೂರನೆಯದೇ ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ. ದಿಟ ಧಾರುಣಿಯ ಸಿರಿಗೆ ಅಳುಪುವವನಲ್ಲ ನಾನು. ಈ ಧಾರುಣಿ, ಈ ಭೂಮಿಯಲ್ಲಿರ್ತಕ್ಕಂಥ ಸಂಪತ್ತು, ಇದಕ್ಕಾಗಿ ನಾನು ಅಳ್ತಾ ಇಲ್ಲ. ಇದು ಬೇಕು ಅಂತ ಬಯಸ್ತಾ ಇಲ್ಲ. ನಾನು ಅದಕ್ಕಾಗಿ ಒದ್ದಾಡ್ತಾ ಇಲ್ಲ. ಏನಾಗುತ್ತೆ ನೋಡೇ ಬಿಡೋಣ. ಕೃಷ್ಣ ಅವ್ರ ಜೊತೆಗೆ ಇದ್ದೇನೆ. ಗೊತ್ತಪ್ಪ ನನಗಿನ್ನ ಶಕ್ತಿಶಾಲಿಗಳವರಿದ್ದಾರೆ ಗೊತ್ತು ನನಗೆ, ನೀವೆಲ್ಲ ಹೇಳಿಬಿಟ್ಟಿದ್ದೀರಿ. ಆದರೆ ಅಳುಕಿಲ್ಲ ಕಾಯದಲ್ಲಿ, ನನ್ನ ದೇಹದಲ್ಲಿ ದೌರ್ಬಲ್ಯ ಅನ್ನೋದಿಲ್ಲ. ನಾನು ಹೆಜ್ಜೆಯನ್ನಿಟ್ಟಿದ್ದೇನೆ. ರಣ ಮಹೋತ್ಸವವೆನ್ನ ಮತ. ನನ್ನ ಪ್ರತಿಜ್ಞೆ ಇದು. ರಣ ಮಹೋತ್ಸವ ಎನ್ನ ಮತ. ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಕೈ ದಣಿಯೇ ಹೋರಾಡುವೆನು. ನನ್ನ ಕೈ ಸೋಲೋ ತನಕ ಯುದ್ಧ ಮಾಡಿ, ಕೈ ದಣಿಯೇ ಹೊಯ್ದಾಡುವೆನು. ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯ ಇಲ್ಲೆಂದ. ಓ, ಅದ್ಭುತವಾದ ಮಾತು ಹೇಳಿಬಿಟ್ಟು. ಮೋಕ್ಷ ಬೇಕಾ? ಕೃಷ್ಣನ ಸಂಘ ಇರಬೇಕು. ಆ ಕೃಷ್ಣನ ಸಂಘ ಮೈತ್ರಿಯಲ್ಲಿದೆಯೋ ಶತ್ರುತ್ವದಲ್ಲಿಯೋ ಅದು ಅವರಿಗೆ ಬಿಟ್ಟಿದ್ದು. ಅಂತೂ ಕೃಷ್ಣನ ಕೆಣಕಬೇಕು, ಕೃಷ್ಣನ ಜೊತೆಗೆ ಘರ್ಷಿಸಬೇಕು, ಕೃಷ್ಣನ ಜೊತೆಗೆ ಮಥನ ಮಾಡಬೇಕು, ದೈವದ ಕೂಡಿ ಇರಬೇಕು. ಕೃಷ್ಣನ ಕೆಣಕಿದಲ್ಲದೆ ಕೈವಲ್ಯ ಅಂದರೆ ಮೋಕ್ಷ. ವಹಿಲದಲ್ಲಿ ಕೈವಲ್ಯ ಇಲ್ಲೆಂದ. ನಿಧಾನವಾಗಿ ಸಿಗ್ಬೋದೇನೋ ಕೃಷ್ಣನಿಂದ ದೂರ ಇದ್ದರೆ, ಆದರೆ ಕೃಷ್ಣನ ಜೊತೆಗೆ ಗುದ್ದಾಡಿದರೆ ಆ ಮೋಕ್ಷ ಅನ್ನೋದು ಬೇಗ ಸಿಗುತ್ತೆ. ಆದ್ದರಿಂದ ಇದು ನನ್ನ ಮತ. ರಣಮಹೋತ್ಸವವೆನ್ನ ಮತ. ಕೈದಣಿಯೇ ಹೊಯ್ದಾಡುವೆನು. ಕೃಷ್ಣನ ಕೆಣಕಿದಲ್ಲದೆ ಕೈವಲ್ಯ ಇಲ್ಲೆಂದ. ಅದ್ಭುತವಾದ ಸಮಾರೋಪ ಭಾಷಣವನ್ನು ದುರ್ಯೋಧನ ಮಾಡಿಬಿಡ್ತಾನೆ. ದುರ್ಯೋಧನನ ಯಾವಾಗಿನ ಈ ಘೋಷವಾಕ್ಯ ಆಯಿತೋ, ಕೃಷ್ಣ ತನ್ನ ವಿಶ್ವರೂಪವನ್ನು ವಿಸರ್ಜನೆ ಮಾಡಿ ಮಾಮೂಲಿನಂತೆ ಆಗಿ ಎಲ್ಲರಿಗೂ ಹೇಳ್ತಾನೆ. ಭಾಳ ಕೃಷ್ಣನ ಮಾತು ನೋಡ್ರಿ, ನಮಗೆ ಯಾಕಪ್ಪ ಗಲಾಟೆ, ಅವರವ್ರು ಕಿತ್ತಾಡ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಹೋಗೋಣ, ನಡೀರಿ, ಬಿಡ್ರಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲರನ್ನು ಬಿಟ್ಟು ಕೃಷ್ಣ ವಿದುರನ ಮನೆಗೆ ಬರ್ತಾನೆ. ವಿದುರನ ಮನೆಗೆ ಮತ್ತೆ ಬಂದದ್ದಕ್ಕೆ ಬಹಳ ದೊಡ್ಡದಾದ ಒಂದು ಕಾರಣವನ್ನು ಇಟ್ಕೊಂಡು ಬರ್ತಾನೆ. ಕುಂತಿಯನ್ನು ಕರೆಸ್ತಾನೆ. ಕುಂತಿ ಬರ್ತಾಳೆ. ನೋಡಮ್ಮ, ನಾನು ಸಂಧಿಯನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟೆ, ಸಂಧಿ ಆಗಲಿಲ್ಲ, ದುರ್ಯೋಧನ ಒಪ್ಕೊಳ್ಳಿಲ್ಲ. ಯುದ್ಧ ಅನ್ನೋದು ಖಚಿತ. ಯುದ್ಧದಲ್ಲಿ ನಾವೇ ಗೆಲ್ತೀವಿ, ಎರಡನೇ ಮಾತಿಲ್ಲ. ಆದರೆ ಏನಪ್ಪ ಕೃಷ್ಣ, ಒಂದೇ ಒಂದು ಸಮಸ್ಯೆ ಇದೆ. ಏನಪ್ಪ? ಅರ್ಜುನನ ಬಗ್ಗೆ ನಾನೇನು ಹೇಳಲಿಕ್ಕಾಗಲ್ಲ. ಅರ್ಜುನನ ಬಗ್ಗೆ ಹೇಳಲಿಕ್ಕಾಗಲ್ಲ ಅಂದರೆ ಅರ್ಥ ಏನು? ಅವನನ್ನು ಸಂಹಾರ ಮಾಡುವುದೇ ತನ್ನ ಗುರಿಯಾಗಿ ಬದುಕುತ್ತಾ ಇರತಕ್ಕಂಥವನು ಕರ್ಣ. ಏನು ಮಾಡಲಿ? ಏನು ಮಾಡಬೇಕಾ? ನಾನು ಹೇಳಿದ ಹಾಗೆ ಮಾಡು. ಏನು ಹೇಳಿದ ಕೃಷ್ಣ? ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.